ಅಮ್ಮ ಕಮ್ಮಿ ಅಪ್ಪ ಅಂತ ಅಡ್ಡಾಡ್ಕ ಒಳ್ಳೆ ಡಬ್ಲ್ಯೂ ಅಪ್ಪ ನೋಡಿದ್ರು ಹಂಗೆಲ್ಲ ಎತ್ತಾಕೊಂಡೆಲ್ಲ ಹಾಕ್ಬಿಟ್ಟು. ಆಮೇಲೆ ಮೊನ್ನೆ ಭರ್ಜರಿ ಬೇಚರು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ಬಿಟ್ಟಿದ್ನಲ್ಲ, ಅದು ನಾನು ಲೈಫಲ್ಲೇ ಮರೆಯೋಕ್ಕಾಗೋದಿಲ್ಲ. ಅದನ್ನ ರವಿ ಸರ್ ಒಂದು ಕಮೆಂಟ್ ಹೇಳ್ಬಿಟ್ರು, ಇಡೀ 10 ಜನ ಕಂಟೆಸ್ಟೆಂಟ್ಗಳಲ್ಲಿ ಅಪ್ಪ ಅಮ್ಮನ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಪ್ರೀತಿಯಿಂದ ಸಲಿಗೆಯಿಂದ ಮಾತಾಡೋ ನೀನು ಒಬ್ಬನೇ ಅಂತ. ಹೇಗೆ ಊರಲ್ಲಿ ನೀವು ನಿಮ್ಮ ಅಪ್ಪ ಚಿಕ್ಕ ವಯಸ್ಸಿಂದ ಹೇಗಿರ್ತಾ ಇದ್ರಿ? ಅಪ್ಪನ ಜೊತೆ ಒಡನಾಟ? ಅಯ್ಯೋ ನಮ್ಮ ಅಪ್ಪ ನಾಯಿ ಹೊಡೆದಾಕ್ರಿ ಅದು ಹೇಳೋಕೆ ಆಗೋದಿಲ್ಲ. ಅಯ್ಯೋ ಅಪ್ಪ ಬಾಸುಣ್ಣಿ ಕೈಯಲ್ಲಿ ಹೊಡೆದ್ರೆ 5 ಬೆರಳು ಇಳ್ಕೊಬಿಡ್ತಿದ್ದೆ ಇಲ್ಲಿ. ಆ ಟೈಮಲ್ಲೆಲ್ಲ ಹೆವಿ ಕಷ್ಟನ. ಅವರು ಹೆವಿ ಶ್ರಮಜೀವಿ ನಮ್ಮ ಅಪ್ಪ. ಎಷ್ಟು ಒಂದು 8-10 ಕಿಲೋಮೀಟ್ರು ಸೈಕಲ್ ತುಳ್ಕೋಗ್ರು ಈ ಕಡೆಯಿಂದ ಆ ಕಡೆ. ಒಂದು 18-20 ಕಿಲೋಮೀಟ್ರ್ ಕಿರ್ಗಾವಲು ಅಂತ ಐತೆ ಅಲ್ಲಿ, ಅಲ್ಲಿ ಗಂಟ ಸೈಕಲ್. ನಾನು ಹೆಚ್ಚು ಕಮ್ಮಿ ಈಗ ನಾನು ಬೆಂಗಳೂರಿಗೆ ಬಂದಮೇಲೆ ಒಂದು ಗಾಡಿ ತಗೊಂಡಿದ್ದೆ ಅವ್ರಿಗೆ. ಎಷ್ಟು ಶನಿವಾರದ ಸಂತೆ ನಡೀತದೆ, ಸಂತೆಗೆ 8-10-20 ಕಿಲೋಮೀಟ್ರನ ಓಡಾಡೋರು. ಮಂಡಿ ನೋವು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಆಮೇಲೆ ಸೈಕಲ್ ಏನು ಜಾಸ್ತಿ ಇದು ಮಾಡಬೇಡಿ, ಹೊಡಿಬೇಡಿ, ಸೈಕಲ್ ತುಳಿಬೇಡಿ, ಇದಾಗುತ್ತೆ ಅಂದಿತ್ತು ಗಾಡಿ ತಗೊಂಡಿದ್ದು. ಮನೇಲಿ ಏನಂತಾರೆ ಇವಾಗ? ಏನು ಖುಷಿ ಅಮ್ಮ ಎಲ್ಲ ಅವ್ರು ಖುಷಿಯಾಗವ್ರೆ. ಮುಂಚೆ ಏನು ಮಾಡ್ತಾ ಇದ್ದಾನೆ ಇವನು, ಏನು ಕತೆ ಒಂದು ಅನ್ನೋರು. ಇವಾಗ ಏನೋ ಮಾಡ್ತಾವ್ ಬಿಡುಗರು. ಟಿವಿ ಕಾಣಿಸ್ಕೊಂತಾನೆ, ಊರ್ಗಡೆ ಎಲ್ಲ ಖುಷಿ ಇವಾಗ. ಆಮೇಲೆ ಮೊನ್ನೆ ಭರ್ಜರಿ ಬೇಚರು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ಬಿಟ್ಟಿದ್ನಲ್ಲ, ಅದು ನಾನು ಲೈಫಲ್ಲೇ ಮರೆಯೋಕ್ಕಾಗೋದಿಲ್ಲ. ಅದನ್ನ ಅವ್ರು ಅವ್ರಿಗೆ ಫಸ್ಟ್ ಟೈಮು ಕರ್ಕೊಂಡ್ಬಂದೆ. ಬಂದಾದ್ಮೇಲೆ ರವಿ ಸರ್ ಒಂದು ಕಮೆಂಟ್ ಹೇಳ್ಬಿಟ್ರು, ಇಡೀ 10 ಜನ ಕಂಟೆಸ್ಟೆಂಟ್ಗಳಲ್ಲಿ ಅಪ್ಪ ಅಮ್ಮನ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಪ್ರೀತಿಯಿಂದ ಸಲಿಗೆಯಿಂದ ಮಾತಾಡೋ ನೀನು ಒಬ್ಬನೇ ಅಂತ. ನನಗೂ ಎಲ್ಲಿ ಖುಷಿ ಫುಲ್ಲು ಅಂತ. ಹೇಗೆ ಊರಲ್ಲಿ ನೀವು ನಿಮ್ಮ ಅಪ್ಪ ಚಿಕ್ಕ ವಯಸ್ಸಿಂದ ಹೇಗಿರ್ತಾ ಇದ್ರಿ? ಅಪ್ಪನ ಜೊತೆ ಒಡನಾಟ? ಅಯ್ಯೋ ನಮ್ಮ ಅಪ್ಪ ನಾಯಿ ಹೊಡೆದಾಕ್ರಿ ಅದು ಹೇಳೋಕೆ ಆಗೋದಿಲ್ಲ. ಅಯ್ಯೋ ಅಪ್ಪ ಬಾಸುಣ್ಣಿ ಕೈಯಲ್ಲಿ ಹೊಡೆದ್ರೆ 5 ಬೆರಳು ಇಳ್ಕೊಬಿಡ್ತಿದ್ದೆ ಇಲ್ಲಿ. ಹೌದಾ? ಅಪ್ಪ ಏನಕ್ಕೆ ಅಂಥದ್ದು ಏನು ಮಾಡ್ತಿದ್ರಿ ತಪ್ಪುಗಳು? ಅಂಥದ್ದೇನೋ ಸಣ್ಣ ಪುಟ್ಟ ತಪ್ಪು. ಇವಾಗ ಏನೋ ಕೆಲಸ ಹೇಳಿರ್ತಾರೆ, ನಾವು ಹುಡುಗರ ಜೊತೆ ಅಲ್ಲೆಲ್ಲ ಕ್ರಿಕೆಟ್ ಗೋಲಿ ಆಡ್ಕೊಂಡು ಬುಗುರಿ ಆಡ್ಕೊಂಡಿರ್ತೀವಿ. ಆ ಟೈಮಲ್ಲೆಲ್ಲ ಹೆವಿ ಕಷ್ಟನ. ಅವರು ಹೆವಿ ಶ್ರಮಜೀವಿ ನಮ್ಮ ಅಪ್ಪ. ಎಷ್ಟು ಒಂದು 8-10 ಕಿಲೋಮೀಟ್ರು ಸೈಕಲ್ ತುಳ್ಕೋಗ್ರು ಈ ಕಡೆಯಿಂದ ಆ ಕಡೆ. ಒಂದು 18-20 ಕಿಲೋಮೀಟ್ರ್ ಕಿರ್ಗಾವಲು ಅಂತ ಐತೆ ಅಲ್ಲಿ, ಅಲ್ಲಿ ಗಂಟ ಸೈಕಲ್. ನಾನು ಹೆಚ್ಚು ಕಮ್ಮಿ ಈಗ ನಾನು ಬೆಂಗಳೂರಿಗೆ ಬಂದಮೇಲೆ ಒಂದು ಗಾಡಿ ತಗೊಂಡಿದ್ದೆ ಅವ್ರಿಗೆ. ಸಂತೆ ಹೋಯ್ತಿದ್ರು. ನೀವು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಪ್ಪಂಗೆ ಒಂದು ಗಾಡಿ ಗಿಫ್ಟ್ ಕೊಟ್ಟಿದ್ದೀರಾ? ಅಂದ್ರೆ ಅಕ್ಕ ಇದ್ರು, ಅವರು ನಾನು ಸ್ವಲ್ಪ ಸೇರಿ ಮಾಡೋದು. ಎಷ್ಟು ಶನಿವಾರದ ಸಂತೆ ನಡೀತದೆ, ಸಂತೆಗೆ 8-10-20 ಕಿಲೋಮೀಟ್ರನ ಓಡಾಡೋರು. ಮಂಡಿ ನೋವು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಆಮೇಲೆ ಸೈಕಲ್ ಏನು ಜಾಸ್ತಿ ಇದು ಮಾಡಬೇಡಿ, ಹೊಡಿಬೇಡಿ, ಸೈಕಲ್ ತುಳಿಬೇಡಿ, ಇದಾಗುತ್ತೆ ಅಂದಿತ್ತು ಗಾಡಿ ತಗೊಂಡಿದ್ದು. ಹಂಗಿದ್ದಾಗ ಅವ್ರಿಗೂ ಕೋಪ ಇದ್ದೇ ಇರ್ತದಲ್ಲ. ಯಾರು ತಿಂದಿಲ್ಲ ನಾವು ಅದೇನ ಅಪ್ಪ ಅಮ್ಮನ ಕೈಯಲ್ಲಿ ನಾಯಿ ಹೊಡೆದಾಗ. ಅಮ್ಮ ಕಮ್ಮಿ ಅಪ್ಪ ಅಂತ ಅಡ್ಡಾಡ್ಕ ಒಳ್ಳೆ ಡಬ್ಲ್ಯೂ ಅಪ್ಪ ನೋಡಿದ್ರು ಹಂಗೆಲ್ಲ ಎತ್ತಾಕೊಂಡೆಲ್ಲ ಹಾಕ್ಬಿಟ್ಟು. ಇವಾಗ ನೆನೆಸ್ಕೊಂಡ್ರೆ ಇವಾಗೇನಿಲ್ಲ, ಏನಪ್ಪ ಅವತ್ತು ಹಂಗೆ ಹೊಡೆದಲ್ಲಪ್ಪ. ಅವತ್ತು ಹಂಗೆ ಹೊಡೆದಕ್ಕೆ ಇವತ್ತು ನೀನು ಅಟ್ಲೀಸ್ಟ್ 4 ಜನ ನಿನ್ನ ನೋಡಿ ಮಾತಾಡ್ಸಂಗೆ ಆಗಿರ್ದಕ್ಕಲ್ಲ ಅಂತ. ಸರಿ ಬಿಡಪ್ಪ ಆಯ್ತು. ಅಮ್ಮ ಹೇಗೆ? ಅಮ್ಮ ಅವಾಗಿದ್ದಾನೆ ಫುಲ್ ಕ್ಲೋಸು. ಅಮ್ಮನ ಹತ್ರ ಜಾಸ್ತಿ ವಿಷಯ ಹೇಳ್ಕೊಡೋದ ಎಲ್ಲ? ಅಮ್ಮಂದು ಒಂದು ಭಯ ಅಂದ್ರೆ ಅಮ್ಮಗೆ ಏನಿಲ್ಲ ಅಂದ್ರೆ ಮನೇಲಿ ಅಮ್ಮ ಅಂದ್ರೆ ಸ್ವಲ್ಪ ಜವಾಬ್ದಾರಿ ಇರ್ತದಲ್ಲ. ಮಗ ಏನಾಗ್ಬಿಡ್ತಾನೋ ಏನೋ ಎತ್ತನೋ ಅವ್ನಿಗೇಂತ ಏನಾರು ಮಾಡ್ಬೇಕು ಅಂತ ಇರ್ತದಲ್ಲ. ಮುಂಚೆ ಭಯ ಆಗೋದು. ಫೋನ್ ಮಾಡಿದ್ರೆ ಮಗ ಚೀಟಿ ದುಡ್ಡು ಕಟ್ಟಬೇಕು, ಒಂದು 5,000 ದುಡ್ಡು ಇದ್ರೆ ಕಳಿಸು, ಸಾಂಗಿಗೆ ದುಡ್ಡು ಕಟ್ಟಬೇಕು, ಒಂದು 2,000 ಇದ್ರೆ ಕಳಿಸು. ಅಯ್ಯೋ ಇಲ್ಲ ಅನ್ನೋಕ್ಕಾಗಲ್ಲ ಬೆಂಗಳೂರಲ್ಲಿ, ಅದು ಶೂಟಿಂಗ್ ಕೆಲಸ ಅಂತ ಹೇಳ್ಬಿಟ್ಟು ಬಂದವನಿ. ಸರಿ ಅವ ಇಲ್ಲಿ ಸಿಗ್ನಲ್ ಕಟ್ ಆಯ್ತದ, ಇದು ಆ ಟಾಪಿಕ್ ಬಂದಕ್ಕೆ ಸಿಗ್ನಲ್ ಕಟ್ ಆಯ್ತದ, ಆಮೇಲೆ ಮಾಡ್ತೀನಿ ಫೋನ್ ಕಟ್. ಆಮೇಲೆ ಪಾಪ ಅವ್ರು ಏನೇನೋ ಮಾಡಿದ್ರು. ಇವಾಗ ಆ ಥರ ಕಷ್ಟಗಳೇನಿಲ್ಲ, ಆರಾಮಾಗಿದ್ದೀರಾ ಸದ್ಯಕ್ಕೆ ಓಕೆ. ಆ್ಯಂಡ್ ಇನ್ನು ನಿಮ್ಮ ಮಂಡ್ಯ ಮಳವಳ್ಳಿ ಇದೆಲ್ಲ ಅಂತಿದ್ದಾಗ ಎಷ್ಟು ದೊಡ್ಡ ಪ್ರತಿಭೆಗಳಿದ್ದಾರೆ ಅಲ್ಲಿ. ಅಂಬರೀಷ್ ಅಣ್ಣವರು ಅಲ್ಲಿಂದ ಬಂದಂಥವ್ರು, ಯಶ್ ಅವರು ಅದೇ ಭಾಗದಲ್ಲಿ ಮೈಸೂರು ಪಾಂಡವಪುರ ಭಾಗ, ದರ್ಶನ್ ಅವರು, ನೀನಾಸಂ ಸತೀಶ್, ಇದನ್ನೆಲ್ಲ ನೋಡ್ತಿದ್ದಾಗ ನಿಮಗೆ ಕಾಲೇಜ್ ಟೈಮಲ್ಲಿ ಹೇಗಿರೋದು ಫೀಲ್? ಇಲ್ಲ ಅಣ್ಣ, ಫಸ್ಟು ನಾನು ಅಂಬರೀಷ್ ಅಣ್ಣನ ನೋಡಿದ್ದು ನಮ್ಮ ಕಾಲೇಜ್ ಇತ್ತಲ್ಲ, ITI ಕಾಲೇಜು ದೊಡ್ಡರಸಿಂಕೆರೆ. ನಾವು ಚಿಕ್ಕರಸಿಂಕೆರೆಯಲ್ಲಿ ದೇವಸ್ಥಾನ ಐತೆ, ದೇವಸ್ಥಾನದಲ್ಲಿ ಊಟ ದಾಸೋಹ ಐತೆ. ಅಲ್ಲಿ ಊಟ ಮಾಡ್ಕೊಂಡು ಬರಬೇಕಾದ್ರೆ ಅವ್ರೂರು ಯಾವುದೋ ಫಂಕ್ಷನ್ಗೆ ಹೋಗ್ಬಿಟ್ಟು, ಮಳವಳ್ಳಿ ಆ ಕಡೆ ಎಲ್ಲೋ ಫಂಕ್ಷನ್ಗೆ ಹೋಗ್ಬಿಟ್ಟು
ದೊಡ್ಡ ಸಂಖ್ಯೆ ಗೇಟಲ್ಲಿ ಬಂದು ಎಳ್ನೀರು ಕುಡಿತಾ ಇದ್ರು. ಆವಾಗ ನೋಡಿದ್ದು ಏನು ಇದು ಮಾಡೋಕ್ಕಾಗಿಲ್ಲ, ಫೋಟೋ ಗಿಟ್ಟು ಅವಾಗ ಫೋನೇ ಇರಲಿಲ್ಲ ಅಣ್ಣ. ನೋಡ್ಬಿಟ್ಟು ಖುಷಿ, ಅಂಬರೀಷಣ ಅಂತ. ಸತೀಶ್ ಅಣ್ಣನ ನೋಡಿದ್ದು, ಸತೀಶ್ ಅಣ್ಣ ಮೊನ್ನೆ ಅದೇ ಮಾತಾಡ್ತಿದ್ದ ಅವರು ಸಿಕ್ಕಿದಾಗ. ಅವಾಗ ಹಾಸ್ಟ್ಲಲ್ಲಿ ಮಳವಳ್ಳಿಲಿ ಒಂದು ಹಾಸ್ಟ್ಲಲ್ಲಿದ್ದು ಕಾಲೇಜ್ ಓದ್ಬೇಕಾದ್ರೆ ಲವ್ ಇನ್ ಮಂಡ್ಯ ಅಂತ ಸಿನಿಮಾ, ಸಿಡಿ ಹಬ್ಬ, ಮಳವಳ್ಳಿ ಸಿಡಿ ಹಬ್ಬ ಅಂತ ಮಾಡ್ತಾರೆ. ಆ ಸಿಡಿ ಹಬ್ಬದಲ್ಲಿ ಪ್ರಮೋಷನ್ಗೆ ಅಂತ ಬಂದಿದ್ರು ಲವ್ ಇನ್ ಮಂಡ್ಯ. ಆ ಟೈಮಲ್ಲಿ ಕರೆಸಿದ್ರು ಗೆಸ್ಟಾಗಿ. ನಾವು ಅವ್ರು ಬಂದೇಡ್ಕೆ ಇಲ್ಲೇ ಕ್ಯಾಚ್ ಹಿಡಿದು ಮಾತಾಡಿಸ್ಬೇಕು ಅಂತ ಅವಾಗ ಒಂದು ಸ್ವಲ್ಪ ಫಿಕ್ಸ್ ಆಗ್ಬಿಟ್ಟಿದ್ವಲ್ಲ ಶೂಟಿಂಗ್ ಹಿಂಗೆ ಹೋಗ್ಬೇಕು ಅಂತ. ಅಲ್ಲೇ ನಿಲ್ಸಿ ಮಾತಾಡ್ಬೇಕು ಅಂತ ಒಂದು ಕೆರೆ ಐತಲ್ಲ ಮಳವಳ್ಳಿ ಕೆರೆ ಹತ್ರನೇ ನಿಂತಿದ್ದೋ, ಎಷ್ಟೊತ್ತಿಗೆ ಬರ್ತಾರೆ ಅಂತ. ಅವ್ರು ಯಾವುದೇ ಗ್ಯಾಪಲ್ಲಿ ಆಲ್ರೆಡಿ ಹೋಗ್ಬಿಟ್ಟವ್ರು ಅವರು, ಇಲ್ಲ ಕನಕಪುರ ರೋಡಲ್ಲೆಲ್ಲೋ ಬಂದ್ಬಿಟ್ಟವ್ರು ಅವರು. ಓಕೆ, ಎಲ್ಲ ಆದ್ಮೇಲೆ ಹೋಯ್ತೀವಿ, ಇಲ್ಲ ಸತೀಶ್ ಅಣ್ಣ ಬಂದು ಹೋಗ್ಬಿಟ್ರೆ ಆಲ್ರೆಡಿ ಅಂತ. ಅಯ್ಯೋ ಹಂಗೆ ಮೊನ್ನೆ ಅದೇ ಹೇಳ್ತಿದ್ದ ಅವರು, ಸತೀಶ್ ಅಣ್ಣ ಸಿಕ್ತಾಗ ಹೇಳ್ತಾ ಇದ್ದೆ ಹಿಂಗೆ ಆಯ್ತು ಕಣ. ಡಿ ಬಾಸ್ ಅವರೆಲ್ಲ ಇನ್ನೂ ಸಿಕ್ಕಿಲ್ಲ, ಇನ್ನು ಮೀಟ್ ಮಾಡಿಲ್ಲ. ಬಟ್ ಅವರೆಲ್ಲ ಮೋಸ್ಟ್ಲಿ ವಿಡಿಯೋಗಳು ನೋಡಿರ್ತಾರೆ ಎಲ್ಲ ಒಂದು ಕಡೆ. ಆ್ಯಂಡ್ ಇವಾಗ ಏನು ನಡೀತದೆ, ಒಂದು ಜೀ ಕನ್ನಡದಲ್ಲಿ ಶೋ ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ ಅಂತ ನಡೀತಾ ಇದೆ. ಒಂದು 3 ತಿಂಗಳು ಇರುತ್ತೆ ಅನ್ಸುತ್ತೆ ನಿಮಗೆಲ್ಲ. ಆಮೇಲೆ ವಾಟ್ ನೆಕ್ಸ್ಟ್? ಈ 3 ತಿಂಗಳಲ್ಲಿ ನೀವು ಬೇರೆ ಸಿನಿಮಾಗಳೆಲ್ಲ ಒಪ್ಕೊಂಡು ಮಾಡ್ತೀರಾ ಹೇಗೆ? ಇರುತ್ತೆ ಇದ್ರೆ ಹೋಗಿ ಮಾಡ್ತೀವಿ. ಆಮೇಲೆ ಪ್ರೋಗ್ರಾಮ್ ಇವೆಂಟ್ಗಳು ನಡೀತವೆ. ಅದೇ ಇದೆ, ಈಗ ಬೇರೆ ಕೆಲ್ಸಕ್ಕೂ ಹೋಗೋಕ್ಕಾಗೋದಿಲ್ಲ. ಕೆಲಸ ಒಂದು 6 ತಿಂಗಳು ಗ್ಯಾಪ್ ಐತೆ ಅಂದ್ಬಿಟ್ಟು ಹೋಗೋದು ತಪ್ಪಿಲ್ಲ. ಅಂದರೆ ಬಂದಿದ್ದೀವಿ ಸುಮ್ಮನೆ. ಈಗ ಇದನ್ನ ಬಿಟ್ಟು ಮತ್ತೆ ಅಲ್ಲಿಗೆ ಹೋಗಿ ತಿರ್ಗಾ ಇಲ್ಲಿಗೆ ಬಂದು ಇದು ಬೇಡ, ಒಂದು ಸ್ವಲ್ಪ ದಿನ ಆದ್ರೂ ಇದರಲ್ಲೇ ಕಷ್ಟನ ಸುಖನ ಇದರಲ್ಲೇ ಕಂಟಿನ್ಯೂ ಆಗ್ಬಿಡುವ ಅಂತ ಅಷ್ಟೇ. ಆ್ಯಂಡ್ ಸಿನಿಮಾಗಳು ಯಾವುದಿದೆ, ಯಾವ್ದು ಮಾಡ್ತಾ ಇದ್ದೀರಾ? ಸಿನಿಮಾಗಳು ಕಾಲಪತ್ರ ಅಂತ ಒಂದು ಮಾಡ್ದಾನ, ಕಾಲಪತ್ರ ವಿಕ್ಕಿ ಅವ್ರದ್ದು. ಅದಾದ್ಮೇಲೆ ಬರ್ಮದಲ್ಲಿ ಮಾಡ್ದ ಒಂದು 2 ದಿನ ಇತ್ತು, ಚೇತನ್ ಅವ್ರದ್ದು, ಬಹದ್ದೂರ್ ಚೇತನ್. ಅದಾದ್ಮೇಲೆ ಒಂದು ಮಾಡವ್ನಿ ಕಣ ಒಂದು 20-22 ಸಿನಿಮಾ. ನಾವು ಯಾವನ ಅಷ್ಟು ಆಗವೆ, ಅಷ್ಟು ಹಂಗೆ ನಿಂತವೆ ಗೊತ್ತಲ್ಲ ಸಿನಿಮಾ ಅಂದ್ರೆ ನಿಮ್ಗೆ ಹೇಳ್ಬೇಕಾ? ಸಿನಿಮಾ ಅಂದ್ರೆ ಏನು ಗೊತ್ತಣ್ಣ, ನಾನು ಆ್ಯಕ್ಟಿಂಗ್ ಮಾಡವ್ನಿ ಸರಿ, ಥಿಯೇಟ್ರಿಗೆ ಬಂತು ಫಸ್ಟ್ ಶೋ ಕೂತ್ಕೊಂಡು ನೋಡ್ಬೇಕು, ನಾನು ಸೀನ್ ಎಲ್ಲ ಹಂಗೆ ಇದೆಯಾ, ಯಾವ್ದು ಎಡಿಟ್ ಆಗಿಲ್ವಾ, ಓಕೆ ಅಂದ್ಬಿಟ್ಟು ಫ್ರೆಂಡ್ ಸಿನಿಮಾದಲ್ಲಿ ಮಾಡಿದ್ದೀನಿ ಬಂದು ನೋಡು ಅಲ್ಬೇಕು. ಆಮೇಲೆ ಹೇಳೋದು ಇಂಥ ಸಿನಿಮಾದಲ್ಲಿ ನನ್ನ ಫ್ರೆಂಡ್ದೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋ ನಿಮಗೆ ಆ್ಯಕ್ಟಿಂಗ್ ಹೇಳ್ತಾನೆ ಇದ್ದ. ಹೌದಾ, ಸರಿ ಆಯಿತು. ಒಂದು ದೊಡ್ಡ ಸಿನಿಮಾ ಮಾಡೋನು ಅಂತ ಹೇಳ್ತಾನೆ ಇದ್ದ. ಅವ್ನು ಫಸ್ಟ್ ಶೋಗೆ ಕರ್ಕೊಬಿಟ್ಟ, ಟಿಕೆಟ್ ಎಲ್ಲ ಇದು ಮಾಡ್ಕೊಂಡು. ನಾನು ಇವಾಗ ಬರ್ತೀನಿ, ಮಗ ನೋಡ್ತೀನಿ, ಎಲ್ಲಿ ಬಂದೇ ಇಲ್ವಲ್ಲ ಸೀನೆಲ್ಲ ಎಡಿಟ್ ಆಗ್ಬಿಟ್ಟದೆ. ಅದಕ್ಕೆ ನಾನು ಅವಾಗ ಕಲ್ತಿದ್ದು ಪಾಠ, ಫಸ್ಟ್ ಶೋ ನಾನು ಹೋಗಿ ನೋಡಬೇಕು. ಸೀನೆಲ್ಲ ಆಯ್ತಾ, ಓಕೆ, ಫ್ರೆಂಡಿಗೆ ಬನ್ನಿ, ಸೆಕೆಂಡ್ ಶೋಗೆ ಫೋನ್ ಮಾಡಬೇಕು, ನಾನು ಇದೀನಿ ಬಂದು ನೋಡು ಅಂತ. ಸೂಪರ್. ಹೀರೋ ಆಗೋ ಆಲೋಚನೆ, ಐಡಿಯಾ ಅವೆಲ್ಲ ಟೈಮ್ ಯಾರಿಗಿರಲ್ಲಣ್ಣ. ಹೀರೋ ಆಗಬೇಕು ಅಂದರೆ ಅದೇ ಹೇಳಿದ್ನಲ್ಲಣ್ಣ, ಇದಾಗಬೇಕಣ್ಣ, ಹೋಯ್ತಾ ಇರಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ ಆದ ಶ್ರಮ ಬೀಳಬೇಕು. ಸುಮ್ಮನೆ ಅನ್ಕೊಂಡ ತಕ್ಷಣ ಯಾವುದು ಆಗ್ಬಿಡೋದ್ವಲ್ಲ, ಅದು ನನಗೆ ಗೊತ್ತಿರ್ತದೆ, ನಾನು ಎಫರ್ಟ್ ಆಗ್ತಿದ್ದನೋ ಇಲ್ವೋ ಅಂತ ನನಗೂ ಗೊತ್ತಿರ್ತದೆ. ಅದು ಆಗ್ಬೇಕು, ನಾವು ಎಫರ್ಟ್ ಹಾಕಿ ಹೋಯ್ತಿದ್ದೆ, ಒಂದು ಕೆಲಸ ಮಾಡುತ್ತೋ ಹೋಯ್ತಾ ಇರೋದು ಆಯ್ತಾ ಇರ್ತದೆ ಅಷ್ಟೇ ಅಣ್ಣ. ಎಸ್, ಕೊನೆಯದಾಗಿ ಗೊತ್ತಿಲ್ಲ ಹೇಳ್ಬೋದು ಅನ್ಸುತ್ತೆ, ಗಿಲ್ಲಿ ನಟ ಅವ್ರ ಸಂಭಾವನೆ ಏನು ಇವಾಗ? ಹೆಂಗಣ ನಮ್ಮದು ಈಗ ಹೆಂಗೆ ಅಂದರೆ ಸೀಸನ್ ಥರ, ಈ ಟೊಮೊಟೊ ಹಣ್ಣಿಗೆ ಸೀಸನ್ ಬರ್ತದೆ ಗೊತ್ತಾ, ಒಂದೊಂದು ಸೀಸನಲ್ಲಿ ಒಂದೊಂದು ರೇಟ್ ಚೇಂಜ್ ಆಯ್ತದಲ್ಲ, ಹಂಗೆ ಅದು ಹೇಳೋಕ್ಕಾಗೋದಿಲ್ಲ ಅಣ್ಣ ಹಿಂಗೆ ಅಂತ. ಬಟ್ ಜೀವನ ಮಾಡೋಷ್ಟು ಚೆನ್ನಾಗಿದೆ, ಜೀವನಕ್ಕೆ ಏನು ತೊಂದರೆ ಇಲ್ಲ ಅಣ್ಣ, ಆರಾಮಾಗಿದೆ. ಇವಾಗ ಅಮ್ಮ ಚೀಟಿ ಕಾಸು ಹಾಕುವಂದ್ ಕೂಡ ಪಟ್ಟಂತ ಹಾಕ್ಬೋದು ಇವಾಗ. ಇಲ್ಲ ಅನ್ನಂಗಿಲ್ಲ. ಎಸ್, ಬೇರೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಬೇರೆ ಏನೋ ಅಷ್ಟೇ ವಿಷಯಗಳು ಎಲ್ಲೂ ಹೇಳದೇ ಇರೋಂಥದ್ದು ಏನಾದ್ರು ಇದ್ರೆ? ಎಲ್ಲೂ ಹೇಳಿದಿರೋಂತೂ ಸುಮಾರು ಹೇಳಕ್ಕಾಗ್ತಡೆ. ಆಗಿದ್ದಾಗಲಿ ನೋಡಬಿಡುವ, ನೀವು ಹೇಳಿದ್ರೆ ಅದನ್ನೇ ಕೆದಕ್ ತಗೋಕೆ ಬೇಡ ಬಿಡಿ. ಹೇಳಿ, ಇಂಟ್ರೆಸ್ಟಿಂಗ್ ಇದ್ರೆ ಅದರಲ್ಲಿ ಏನಿದೆ? ನಟ ಅಂದ್ಮೇಲೆ ಸುಮ್ಮನೆ ನಿಮ್ಮ ಹೆಸರಲ್ಲೇ ನಟ ಅಂತ ಇದೆ, ಇನ್ನೇನು ಇಲ್ಲ ಅಷ್ಟೇ. ಬೇರೆ ಫ್ಯೂಚರ್ ಪ್ರಾಜೆಕ್ಟ್ ಬಗ್ಗೆ ಯಾವ್ದಾರು ಹೇಳೋದಿದೆಯಾ? ಫ್ಯೂಚರ್ ಅದೇ ಅಣ್ಣ, ಸಿನಿಮಾದಲ್ಲಿ ಅದು 3 ವರ್ಷದಿಂದ ಹೇಳ್ತೇನೆ ಅವನಿಗೆ, ಸಿನಿಮಾ ಮಾಡ್ಬೇಕು ಅಂತ. ಟೈಮ್ ಕೂಡ ಡೈರೆಕ್ಷನ್ ಅದ್ರ ಮೇಲೆ ಸಿಕ್ಕಾಪಟ್ಟೆ ಆಸೆ ಐತೆ, ಡೈರೆಕ್ಷನ್ ಮಾಡಬೇಕು ಸಿನಿಮಾನ ಅಂತ. ಅದಕ್ಕೆ ಆದ ಕೆಲಸ, ಎಫರ್ಟು, ಅದು ಟೈಮು ಇದೆಲ್ಲ ಕೂಡ ಬಂದಾಗ ಅದೇ ಆಯ್ತದೆ ಅಷ್ಟೇ. ಎಸ್, ಓಕೆ, ಹಂಗಾದ್ರೆ ಒಳ್ಳೇದಾಗಲಿ. ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಬಿಸಿ ಸ್ಕೆಡ್ಯೂಲಲ್ಲಿ. ಅಯ್ಯೋ ಅಣ್ಣ, ಸುಮ್ಮನೆ ನೋಡೋರು ಏನೋ ಬಿಜಿ ಇರ್ಬೇಕು ಬಿಡು. ಅವ್ನಿಗೆ ಗಿಲ್ಲಿ ನಟ ಅವನ ನಮ್ಗೆ ಸಿನಿಮಾ ಅಣ್ಣ ಮೊನ್ನೆ ಇಂಟರ್ವ್ಯೂ ನೋಡ್ದಣ್ಣ, ತುಂಬ ಬಿಜಿ ಅಂತ ಅವರು ಹೇಳ್ತಾ ಇದ್ರು. ಆ್ಯಂಕರ್ ಅಂದ್ಬಿಟ್ರೆ ಬಿಜಿನ ಬೇಡ ಬಿಡು ಅಂದ್ಬಿಡ್ತಾರೆ. ಸತ್ಯನೇ ಹೇಳ್ತಾ ಇಲ್ವಾ ನಾನು? ನಿಮ್ಮ 1 ತಿಂಗಳಿಂದ ಕಾಯ್ತಾ ಇಲ್ವಾ ನಾನು?
ನಾವು ಒಂದ್ ತಿಂಗ್ ಆಯ್ತು ಅಲ್ಲಿಂದ ಬಿಜಿ ಇದ್ದೆ ಮುಂದಕ್ಕೆ ಬಿಜಿ ಇರ್ತೀರಿ ಅಂತ ಯಾವ ಅಲ್ಲ, ಮುಂದಕ್ಕೂ ಬ್ಯುಸಿ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಈ ಇಂಟರ್ವ್ಯೂ ಆದಮೇಲೆ ನೋಡಿದ್ಮೇಲೂ ಇವಾಗ ಸದ್ಯಕ್ಕೆ ರಿಯಾಲಿಟಿ ಶೋಲ್ಲಿ ಬ್ಯುಸಿ ಇದ್ದಾರೆ, ಅದಾದಮೇಲೂ ಬ್ಯುಸಿ ಮಾಡಿ ಒಳ್ಳೊಳ್ಳೆ ಅವಕಾಶ ಕೊಡಿ. ಅದ್ಭುತ ನಟ, ಹಳ್ಳಿಯ ಪ್ರತಿಭೆ ಮಂಡ್ಯದಲ್ಲೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ನಾಳೆ ನಿಮ್ಮನ್ನ ನೋಡಿ ನಿಮ್ಮ ಹಳ್ಳಿಲಿರೋರು ಅಕ್ಕಪಕ್ಕದವ್ರು ಇನ್ಸ್ಪೈರ್ ಆಗಿ ಬಂದು ನಾನು ನಟನ ಥರ ಬೆಳಿಬೇಕು ಗುರು ಅಂತ ಬರಲಿ ನಿಮ್ಗೆ ಹುಡ್ಕೊಂಡು. ಚೆನ್ನಾಗೇ ಬೆಳೀಲಿ ಬಿಡೋಣ. ನಿಮ್ಗಿಂತ ಚೆನ್ನಾಗೇ ಬೆಳೀಲಿ. ಒಳ್ಳೇದಾಗಲಿ ನಟವ್ರೆ. ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿರೋದಕ್ಕೆ. ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಮುಂದಿನ ಶೋ. ನೀವು ಕರೆದಕ್ಕೆ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ನಟ. ಎಸ್ ವೀಕ್ಷಕರೇ, ನೋಡಿರ್ತೀರ ನಟ ಅವರ ವೀಡಿಯೋಗಳನ್ನ. ಈಗ ಸದ್ಯಕ್ಕೆ ದಿನ ನೋಡ್ತಾನೆ ಇರ್ತೀರ ನೀವು. ಅವರೇ ಹೇಳ್ದಂಗೆ ಅದು ಪೂರ್ ಜೋಕ್ಸು, ಸಿಲ್ಲಿ ಜೋಕ್ಸ್ ಮಾಡಿಕೊಂಡೇ ಅತ್ಯಂತ ಫೇಮಸ್ ಆದಂಥವ್ರು. ಸೊ ಅವರ ಒಂದು ಪ್ರತಿಭೆಗೆ ಸರಿಯಾದ ಒಂದು ಮನ್ನಣೆ ಸಿಗಲಿ, ಪ್ರತಿಭೆಗೆ ಸರಿಯಾದ ಒಂದು ಅವಕಾಶಗಳು ಸಿಗಲಿ, ಆ್ಯಂಡ್ ನಿರ್ದೇಶನ ಮಾಡಬೇಕು, ಅದು ಸಿನಿಮಾ ಮೂಲಕ ಅನ್ನೋ ಒಂದು ಅವ್ರ ಕನಸು ಈಡೇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.